ಸೊ ಈ ಬಸ್ ಬಂದು ನೀವು ನೋಡ್ತಾ ಇರೋದು ಇವಾಗ ಮಲ್ಟಿ ಓಲೋ ಅಂತ ಅನ್ಕೊಳ್ತೀರಾ. ಸಿಂಗಲ್ ಎಕ್ಸೆಲ್ ತಪ್ಪು. ಬನ್ನಿ ತೋರಿಸಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅಶೋಕ್ ಲೈಲ್ಯಾಂಡ್ ಸಿಂಗಲ್ ಎಕ್ಸೆಲ್, ಅದು ಬ್ಯಾಕ್ ಇಂಜಿನ್. ನಾನು ಅಶೋಕ್ ಲೈಲ್ಯಾಂಡ್ ಅಲ್ಲಿ ಮಲ್ಟಿ ಎಕ್ಸೆಲ್ ಅಲ್ಲಿ ಬ್ಯಾಕ್ ಇಂಜಿನ್ ನೋಡಿದೆ, ಬಟ್ ಇದು ನಂಗೆ ಅದೇ ಡಿಫ್ರೆಂಟ್ ಅನ್ನಿಸ್ತು. ಬನ್ನಿ ನಿಮ್ಗೂ ತೋರಿಸಿ, ನೀವು ಮಾತ್ರ ಫುಲ್ ಖುಷಿ ಆಗ್ತಾರ ನೋಡ್ಬಿಟ್ರೆ. ಸ್ಕ್ಯಾನಿಂಗ್ ಸೇಪ್ ಅಲ್ಲಿ ಇತ್ತು ಸರ್. ಕಸ್ಟಮರ್ ಚಾಯ್ಸ್ಗೋಸ್ಕರ ಓಲೋ ಸೇಪ್ ಅಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಕಂಪ್ಲೀಟ್ಲಿ ಓಲೋ ಸೇಪ್ ಮಾಡ್ಕೊಡಿ ಅಂತ ಹೇಳಿದ್ರೆ ಫುಲ್ ಅಂಡ್ ಫುಲ್ ಓಲೋ ಸೇಪ್, ಫ್ರಂಟ್ ಬ್ಯಾಕ್ ಬೆಲ್ಲಿ ಡಿಕ್ಕಿ ಎಲ್ಲ ಹಾಕಿ ಮಾಡ್ತೇವೆ ಸರ್. ನಿಮ್ಗೆ ಓಲೋ ತರನೇ ಮೇಲ್ಗಡೆ ಎಲ್ಲ ಏನೇನು ಚೇಂಜಸ್ ಇಲ್ಲಣ್ಣ. ಯಾರು ಹೇಳ್ತಾರ ಗುರು ಇದನ್ನ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಅಂತ? ಇವರು ನಮ್ ರಾವ್ ಸರ್ ಅಂತ ಸುಮಾರು ಸತಿ ನೋಡಿದೀರಾ. ಅವರು ಕೂಡ ಇಲ್ಲಿ ಲೈಟಿಂಗ್ಸ್ ಪರ್ಪಸ್ಗೆ ಅವರು ಬಂದಿದ್ದಾರೆ. ಓಲ್ವೋ ಓಲ್ವೋ ಅಣ್ಣ, ಫುಲ್ ಸೈಕ್. ಗಾಡಿ ರೆಡಿ ಆದ್ಮೇಲೆ ಯಾರು ನೋಡ್ಬಿಟ್ರೆ ನಿಮ್ಗೆ ಇದು ಬಂದು ಯಾರು ನೋಡುವ ಇದು ಗಾಡಿ ಮುಂಚೆ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ, ಇಲ್ಲ ಅಣ್ಣ ಈ ಗಾಡಿ ನಾನು ನೋಡಿದ್ದೀನಿ ಮುಂಚೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಬಟ್ ನಾನು ನೋಡಿರೋದು ಫಸ್ಟ್ ಟೈಮ್. ಸೊ ಹಂಗಾಗಿ ನಂಗೆ ಫುಲ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಮಸ್ಕಾರ, ನಾನಿವತ್ತಿರೋದು ಕಾಮಧೇನು ಕೊಚ್ಚ, ತಮಿಳ್ನಾಡು ಕರೂರಲ್ಲಿ ಬರುತ್ತಿದ್ದು. ಇಲ್ಲೊಂದು ನಿಮ್ಗೆ ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ತೋರಿಸ್ತೀನಿ ಬನ್ನಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟು ವರ್ಷದಲ್ಲಿ ಅಶೋಕ್ ಲೈಲ್ಯಾಂಡ್ ಸಿಂಗಲ್ ಎಕ್ಸೆಲ್, ಅದು ಬ್ಯಾಕ್ ಇಂಜಿನ್. ನಾನು ಅಶೋಕ್ ಲೈಲ್ಯಾಂಡ್ ಅಲ್ಲಿ ಮಲ್ಟಿ ಎಕ್ಸೆಲ್ ಅಲ್ಲಿ ಬ್ಯಾಕ್ ಇಂಜಿನ್ ನೋಡಿದೆ, ಬಟ್ ಇದು ನಂಗೆ ಅದೇ ಡಿಫ್ರೆಂಟ್ ಅನ್ನಿಸ್ತು. ಬನ್ನಿ ನಿಮ್ಗೂ ತೋರಿಸಿ, ನೀವು ಮಾತ್ರ ಫುಲ್ ಖುಷಿ ಆಗ್ತಾರ ನೋಡ್ಬಿಟ್ರೆ. ಸೊ ಈ ಬಸ್ ಬಂದು ನೀವು ನೋಡ್ತಾ ಇರೋದು ಇವಾಗ ಮಲ್ಟಿ ಓಲೋ ಅಂತ ಅನ್ಕೊಳ್ತೀರಾ. ಸಿಂಗಲ್ ಎಕ್ಸೆಲ್ ತಪ್ಪು. ಬನ್ನಿ ತೋರಿಸಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಶೋಕ್ ಲೈಲ್ಯಾಂಡ್ ಅಣ್ಣ, ಇದು ನಾನು ಫುಲ್ ಸೈಕ್ ಆಗ್ಬಿಟ್ಟಿದ್ದು ನೋಡ್ಬಿಟ್ಟು. ನೋಡಿ, ಸೊ ಫುಲ್ಲಿ ಕಂಪ್ಲೀಟ್ಲಿ ರೀಬಾಡಿ ಬಿಲ್ಟ್ ಮಾಡ್ತಾ ಇದಾರೆ. ಅದು ಸೀಟಿಂಗ್ ಮಾಡ್ತಾ ಇದಾರೆ ನೋಡಿ. ಬ್ಯಾಕ್ ಇಂಜನ್ ಸೇಮ್ ಟು ಸೇಮ್ ಓಲ್ವೋನೇ. ನಾನು ಮತ್ತೆ ವಿಚಿತ್ರ ನೋಡಿ. ಮೀಟರ್ ಬೋರ್ಡು ಇಲ್ಲಿ ನೋಡಿ, ಕ್ಲಚ್, ಬ್ರೇಕ್, ಎಕ್ಸಿಲೇಟರ್, ಅರೆ ಫುಲ್ ಸೈಕೋ. ಈ ಬಸ್ ಬಂದು ಕಾಮಧೇನು ಕೋಚಲ್ಲಿ ಫುಲ್ಲಿ ಅಂದ್ರೆ ನಿಮಗೆ ಸೀಟಿಂಗು, ಇಂಟ್ರಿಯಲು ಕಂಪ್ಲೀಟ್ಲಿ ಫುಲ್ ರೀಬಾಡಿ ಬಿಲ್ಟಿಂಗ್ ಬಂದಿದೆ. ಅದನ್ನ ತೋರಿಸ್ತೇನೆ ಬನ್ನಿ. ಇದೆ ನೋಡಿ. ಕಂಪ್ಲೀಟ್ ಆದ್ಮೇಲೆ ಇದನ್ನು ಕೂಡ ಒಂದು ವಿಡಿಯೋ ಹಾಕ್ತೇನೆ ನಿಮ್ಗೆ. ಇದು ಬಂದು ಡೀಸೆಲ್ ಟಾಕಿ ಇದೆ ನೋಡಿ. ಇನ್ನು ಔಟ್ಲುಕ್ ಒಂದು ತೋರಿಸ್ತೀನಿ ನಿಮ್ಗೆ ನೋಡಿ. ನೋಡೋಣ, ಬ್ಯಾಕ್ ಇಂಜಿನ್ ಫುಲ್ ಸೈಕ್. ನಾನಂಕ್ರಿ ರೀ ಅಲ್ಲ, ನನಗ್ ಗೊತ್ತಿರೋಂಗೆ ಅಶೋಕ್ ಲೈಲ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದೇ ಇವಾಗ ರೀಸೆಂಟ್ ಆಗಿ ಬ್ಯಾಕ್ ಇಂಜಿನ್. ಬಟ್ ಇದೇನು ಫುಲ್ ಸೈಕು. ಬನ್ನಿ ಹೊರಗಡೆ ತೋರಿಸ್ತೇನೆ ನಿಮ್ಗೆ. ಫುಲ್ಲಿ ಮಲ್ಟಿ ಅಂದ್ರೆ ಮಲ್ಟಿನೇ, ಅಂದ್ರೆ ಓಲೋ ತರನೇ, ಸಿಂಗಲ್ ಎಕ್ಸೆಲ್ ಮಲ್ಟಿ ಅಲ್ಲ. ಬನ್ನಿ ಹೊರಗಡೆ ತೋರಿಸ್ತೇನೆ ನಿಮ್ಗೆ. ಕಂಪ್ಲೀಟ್ಲಿ 100% ಓಲೋ ತರನೇ ಕಾಣ್ತಾ ಇದೆ ಇದು. ನಾನು ಅದಕ್ಕೆ ಫುಲ್ ಶಾಕ್ ಆಗಿ ಒಂದು ವಿಡಿಯೋ ಮಾಡ್ಬಿಡೋಣ, ನಮ್ಮ ವ್ಯೂವರ್ಸಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಬನ್ನಿ ಔಟ್ಲುಕ್ ಒಂದು ತೋರಿಸ್ತೀನಿ ನಿಮ್ಗೆ. ಸೊ ಇವರು ನಮ್ಮ ರಾವ್ ಸರ್ ಅಂತ ಸುಮಾರು ಸತಿ ನೋಡಿದೀರಾ. ಅವರು ಕೂಡ ಇಲ್ಲಿ ಲೈಟಿಂಗ್ಸ್ ಪರ್ಪಸ್ಗೆ ಅವರು ಬಂದಿದ್ದಾರೆ. ನಿಮ್ಗೆ ಸೈಡ್ ಇವಾಗ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಅಂದ್ರೆ ನಮ್ಮ ರಾವ್ಸ್ ಅವರು ಇವರು ರಾವ್ ಮೋಟರ್ಸ್ ಕಡೆಯಿಂದ ಇದಕ್ ಬಂದು ಲೈಟಿಂಗ್ಸ್ ಏನೇನ್ ಕೊಡ್ಬೇಕು ಅಂತ ಸ್ಟಡಿ ಮಾಡ್ತಾ ಇದಾರೆ. ಡಿಕ್ಕಿ ತೋರಿಸ್ತೇನೆ ಬನ್ನಿ ನಾನು ನಿಮ್ಗೆ ನೋಡ್ರಿ. ಓಲ್ವೋ ಓಲ್ವೋ ಅಣ್ಣ, ಫುಲ್ ಸೈಕ್. ಗಾಡಿ ರೆಡಿ ಆದ್ಮೇಲೆ ಯಾರು ನೋಡ್ಬಿಟ್ರೆ ನಿಮ್ಗೆ ಇದು ಬಂದು ಸೇಮ್ ಟು ಸೇಮ್ ಇದೆ. ಇಲ್ಲಿ ಡೀಸೆಲ್ ಟಾಕಿ ಬರುತ್ತೆ, ಇಲ್ಲಿದೆ ನೋಡಿ. ನಾನು ಇದನ್ನ ನೋಡ್ಬಿಟ್ಟು ಕಣ್ಣಿಡ್ದೆ. ಅಶೋಕ್ ಲೈಲ್ಯಾಂಡ್ ಬನ್ನಿ ಇಲ್ಲಿ ತೋರಿಸ್ತೇನೆ. ಬ್ರೇಕ್ ಕ್ಲಚ್ ಆದ್ರೆ ನೆಕ್ಸ್ಟ್ ಲೆವೆಲ್ ಬಿಡಿ. ಈ ಗಾಡಿ ನೋಡ್ಬಿಟ್ಟು ನಾನಂಕ್ರಿ ಬ್ಯಾಕ್ ಇಂಜನ್ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಕಂಪ್ಲೀಟ್ ನಿಮ್ಗೆ ಓಲೋ ತರನೇ ಮೇಲ್ಗಡೆ ಎಲ್ಲ ಏನೇನು ಚೇಂಜಸ್ ಇಲ್ಲಣ್ಣ. ಯಾರು ಹೇಳ್ತಾರ ಗುರು ಇದನ್ನ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಅಂತ? ಬನ್ನಿ ಒಳಗಡೆ ತೋರಿಸ್ತೇನೆ ನಿಮ್ಗೆ ಯಾವ ತರ ಇದೆ ಅಂತ ನೋಡಿ. ಅಶೋಕ್ ಲೈಲ್ಯಾಂಡ್ ಬ್ಯಾಕ್ ಇಂಜನ್ ಯಾರು ನೋಡದೇ ಇರೋರು ಇದ್ರೆ ನೋಡ್ಕೊಂಬಿಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಮೇ ಬಿ ಇದು ಬಂದಿಲ್ಲ AC ಕಾಂಪ್ರೆಸರ್. ಸೇಮ್ ಟು ಸೇಮ್. ಬಾ ಸೈಕ್ ಅಣ್ಣ. ಯಾರು ನೋಡುವ ಇದು ಗಾಡಿ ಮುಂಚೆ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ, ಇಲ್ಲ ಅಣ್ಣ ಈ ಗಾಡಿ ನಾನು ನೋಡಿದ್ದೀನಿ ಮುಂಚೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಬಟ್ ನಾನು ನೋಡಿರೋದು ಫಸ್ಟ್ ಟೈಮ್. ಸೊ ಹಂಗಾಗಿ ನಂಗೆ ಫುಲ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು.
ನೋಡಿ ಫುಲ್ ಓಲೋಗೆ ಜಾಲರಿ ಸೇಮ್ ಟು ಸೇಮ್ ಅದೇ ಥರ ಬಂದಿದೆ. ಸೊ ಲೆಫ್ಟ್ ಸೈಡ್ ಈ ಥರ ಇದೆ ನೋಡಿ. ಗಾಡಿ ರೆಡಿ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 10-15 ದಿನದ ಮೇಲೆ ಹೋಗುತ್ತೆ ಅನ್ಕೊಳ್ತೀನಿ ಫುಲ್ ರೆಡಿ ಆಗಿ ಬರೋಕ್ಕೆ. ಅದು ರೆಡಿ ಆದ್ಮೇಲೆ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ಅವತ್ತು ಹಾಕೋಕ್ಕೆ. ಇಲ್ಲಿದೆ ನೋಡಿ ಫ್ಯೂಲ್ ಟ್ಯಾಕಿ. ಬಟ್ ಓಲೋಗೆ ನನಗೆ ಗೊತ್ತಿರೋಂಗೆ ಫ್ಯೂಲ್ ಟ್ಯಾಕಿ ಇಲ್ಲಿ ಬರ್ತಿತ್ತು, ಬಟ್ ಇವ್ರು ಇಲ್ಲಿ ಮಾಡಿದ್ದಾರೆ. ಬಟ್ ಅದನ್ನು ಕೂಡ ಬೇಕಂತ ಚೇಂಜ್ ಮಾಡ್ಕೊಂಡು ಇಲ್ಲಿ ಹಾಕೋಬಹುದು ಇವರು. ಫುಲ್ ಕಂಪ್ಲೀಟ್ಲಿ ರೆಡಿ ಮಾಡ್ತಾ ಇದ್ದಾರೆ ಗಾಡಿನ. ರೆಡಿ ಆದ್ಮೇಲೆ ಒಂದು ವಿಡಿಯೋ ತಗೋಕ್ ಟ್ರೈ ಮಾಡ್ತೀನಿ. ಸೊ ಇಲ್ಲೆಲ್ಲ ಇದೆ ನೋಡಿ, ಇವೆಲ್ಲ ಮಾಮೂಲಿ ನೋಡಿರ್ತೀರ ನೀವು. ಅಂದ್ರೆ 2 ಪ್ಲಾಂಟ್ ಇದೆ ಅವ್ರದ್ದು. ಇದೆಲ್ಲ ಫಿನಿಶ್ ಆದ್ಮೇಲೆ ಪೇಂಟ್ ಮತ್ತೆ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತೇವೆ. ಇಲ್ಲೊಂದು ಗಾಡಿ ಇದೆ ನೋಡಿ, ಇದು ಫುಲ್ ಸ್ಲೀಪರ್ ರೆಡಿ ಆಗ್ತಾ ಇದೆ ಇವಾಗ. ಇದು ಬಂದು ಟೂರಿಸ್ಟ್ ವೆಹಿಕಲ್ ಅನ್ಕೊಳ್ತೀನಿ. ಇದು ಎ ಸಿ ಕಮ್ ಅಂದ್ರೆ AC ಮತ್ತೆ ನಾನ್ AC ವಿಂಡೋ ಸ್ಲೈಡಿಂಗ್ ವಿಡಿಯೋ ಮಾಡ್ತಾರೆ ಈಗ ಈ ಗಾಡಿನ. ಅಲ್ಲಿ ಓನರ್ ಇದ್ದಾರೆ, ಅವ್ರನ್ನೊಂದು ಕೇಳ್ಬಿಡೋಣ ಯಾವ್ಯಾವ ಗಾಡಿ ಹೆಂಗ್ ಮಾಡ್ತಾರ ಅಂತ ಹೇಳ್ಬಿಟ್ಟು, ಎಷ್ಟು ದಿನದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಸ್ಲೀಪರ್ ಬಸ್ ಅಂತ ತೋರಿಸ್ಬಿಡ್ತೀನಿ ನಿಮ್ಗೆ ಹಂಗೆ. ಇದು ಅಶೋಕ್ ಲೇಲ್ಯಾಂಡ್. ಇದು ಒಂದು 32 ಬರ್ತ ಅನ್ಸುತ್ತೆ, ಫುಲ್ಲಿ ಸ್ಲೀಪರ್ ತರ ಮಾಡ್ತಾ ಇದಾರೆ ನೋಡಿ. ಸೊ ಇದೊಂದು 10-15 ದಿನ ತಗೋಬಹುದು ಅನ್ಕೋತೀನಿ ಟೈಮಿಂಗು. ಸಾರಿ ರೇಂಜ್ ಈ ತರ ಇದೆ. ಸೊ ಹಿಂದ್ಗಡೆ ಈ ತರ ಮಾಡ್ತಾ ಇದ್ದಾರೆ ನೋಡಿ ನಾ ಇದನ್ನ. ಬನ್ನಿ ಓನರ್ ಇದಾರೆ, ಓನರ್ ಒಂದು ಮಾತಾಡ್ಸ್ಕೊಂಡ್ ಬರೋಣ. ಬಟ್ ಈ ಗಾಡಿ ಮಾತ್ರ ನಂಗೆ ನೆಕ್ಸ್ಟ್ ಲೆವೆಲ್ ಲೈಕ್ ಆತ, ಓಲೋ ತರನೇ. ಅದಕ್ಕೆ ಫುಲ್ ಸೈಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಬನ್ನಿ ಓನರ್ ಒಂದು ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಈ ಬಸ್ ಬಂದು ಮುಂಚೆ ಯಾವ ತರ ಇತ್ತು, ಈಗ ಯಾವ ತರ ಮಾಡ್ತಾರೆ. ಬಟ್ ಇಲ್ಲಿ ಓನರ್ ಇದಾರೆ, ಕೋಚ್ ಅವರು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಮುಂಚೆ ಯಾವ ತರ ಇತ್ತು ಸರ್ ಇದು ಕೋಚ್ ಅಂದ್ರೆ ಬಸ್? ಆಕ್ಚುಲಿ ಸ್ಕ್ಯಾನಿಂಗ್ ಸೇಪ್ ಅಲ್ಲಿ ಇತ್ತು ಸರ್. ಕಸ್ಟಮರ್ ಚಾಯ್ಸಿಗೋಸ್ಕರ ಓಲು ಸೇಪ್ ಅಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಕಂಪ್ಲೀಟ್ಲಿ ಓಲೋ ಸೇಪ್ ಮಾಡ್ಕೊಡಿ ಅಂತ ಹೇಳಿದ್ರೆ ಫುಲ್ ಅಂಡ್ ಫುಲ್ ಓಲು ಸೇಪ್, ಫ್ರಂಟ್ ಬ್ಯಾಕ್ ಬೆಲ್ಲಿ ಡಿಕ್ಕಿ ಎಲ್ಲ ಹಾಕಿ ಮಾಡ್ತೇವೆ ಸರ್. ಕಂಪ್ಲೀಟ್ಲಿ ಫುಲ್ ಓಲೋ ಸೇಪ್ ಮಾಡಿ ಫುಲ್ ರೀಪೇಂಟ್ ಮತ್ತೆ ಫುಲ್ ರೀಪೇಂಟ್ ಮಾಡಿ ಫಿನಿಶ್ ಮಾಡಿ ಕೊಡ್ತೇವೆ ಸರ್. ಸೀಟಿಂಗ್ ಆನೆ ಸೀಟಿಂಗ್ ಫುಲ್ ಸೀಟಿಂಗ್ ಗಾಡಿನೇ. ಎಷ್ಟು ದಿನ ತಗೊಳ್ಳಿ ಸರ್ ಇದು ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಡಕ್ಕೆ? ಮ್ಯಾಕ್ಸಿಮಮ್ ಒಂದು 60 ಡೇಸ್ ಸರ್. 15-16 ದಿನ. 60 ದಿನ ಬೇಕಾ? ಓ ಅಂದ್ರೆ ಕಂಪ್ಲೀಟ್ ಫುಲ್ ರೀಬಾಡಿ ಅಂದ್ರೆ ಹೊಸ ಬಾಡಿ ಕಟ್ಟದಂಗೆ ಆಲ್ಮೋಸ್ಟ್ ತಗೊಂಡು ಸ್ಟ್ರಕ್ಚರ್ ಮೇಲೆ ನಾವು ಮಾಡೋದು ಬಂದು ಟೋಟಲಿ ಸೀಟ್ ಮೆಟಲ್ ಇಂದ ಡೋರ್ ಇಂದ ಎಲ್ಲ ಮಾಡ್ತೇವೆ ಸರ್. ಸೊ ಅಂದ್ರೆ 90% ನೀವು ಫುಲ್ ಹೊಸ ಗಾಡಿ ಕಟ್ಟದಂಗೆ. ಹೊಸ ಗಾಡಿ ಟೀಟೋ ಹೊಸ ಗಾಡಿ ಮರಿ. ಸೊ ನೋಡಿ, ನೀವು ಯಾವ ಥರ ಗಾಡಿ ತೊಗೊಂಡು ಅಥವಾ ರೀಬಿಲ್ಟ್ ಮಾಡ್ಬೇಕಂದ್ರೆ ಅಥವಾ ಹೊಸ ಗಾಡಿ ತೊಗೊಂಡು ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದ್ಸತಿ ಗಾಡಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ಲಿ ಫುಲ್ಲಿ ನೋಡಿದ್ರೆ ನಿಮ್ಗೆ ಓಲೋನೇ ಅನಿಸುತ್ತೆ. ಸೊ ನಾನು ಮಾತ್ರ ಫುಲ್ ಸೈಕ್ ಆಗಿದ್ದೀನಿ. ಸೊ ಇದನ್ನೆಲ್ಲ ಮಾಡಿರೋದು ಇವ್ರ ಕೈ ಚಳಕದಿಂದನೇ. ಬಟ್ ಸಖತ್ತಾಗಿದೆ. ಸೊ ಯಾರಿದ್ರೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ಲಿ ನೀವು ನೋಡಿದ್ರೆ ಗೊತ್ತೇ ಆಗಲ್ಲ ಆ ಥರ ಇದೆ ಬಸ್ ಆಲ್ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.